ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರ್ಯಾಂಕ್ ಪ್ರಿಡಿಕ್ಷನ್ ಫಾರ್ MTech ಸ್ಟೂಡೆಂಟ್ಸ್. MBA MCA ಸ್ಟೂಡೆಂಟ್ಸ್ ರ್ಯಾಂಕ್ ಪ್ರಿಡಿಕ್ಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡ್ತೀನಿ. ರೀಸೆಂಟಾಗಿ KE ಅವರು ಫೈನಲ್ ಆನ್ಸರ್ ಕೀ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಎಕ್ಸಾಕ್ಟಾಗಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸೊ ಆ ಒಂದು ಮಾರ್ಕ್ಸ್ ಬೇಸಿಸ್ ಮೇಲೆ ನಾವು ಇವತ್ತು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ನೀವು ಕೇಳ್ಬೋದು ಹೇಗೆ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀರಾ ಅಂತ. ಪ್ರೀವಿಯಸ್ ಇಯರ್ ರಿಸಲ್ಟ್ ಇತ್ತಲ್ವಾ, ಅದರಲ್ಲಿ ಒಂದಷ್ಟು ಸ್ಕ್ರೀನ್ ಶಾಟ್ ಇದೆ, ಅದನ್ನು ಸಹ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗಲಿ ಅಂತ ಒಂದು ಲಿಸ್ಟ್ ಸಹ ಮಾಡಿದ್ದೀನಿ. ಆ ಒಂದು ಬೇಸಿಸ್ ಮೇಲೆ ಈ ಇಯರ್ದು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. MTech ಸ್ಟೂಡೆಂಟ್ಸ್ ರ್ಯಾಂಕ್ ಸ್ಟಾರ್ಟ್ ಆಗೋದು 1001 ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು 1001 ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಇಯರು 6000 ಜನ MTech ಎಂಟ್ರೆನ್ಸ್ ಎಕ್ಸಾಮ್ನ ಬರೆದಿದ್ರು. ಇನ್ನು ಈ ವರ್ಷ 6000 ಇಲ್ಲ 6000ಕ್ಕಿಂತ ಕಡಿಮೆ ಬರೆದಿರ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನೀವು ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಬೋದು, ಪ್ರತಿಯೊಂದು ಕಾಲೇಜಲ್ಲೂ 1 or 3 ಸೀಟ್ಸ್ನ ಕಡಿಮೆ ಮಾಡಿದ್ದಾರೆ. ಸೊ ಅಲ್ಲೇ ಗೊತ್ತಾಗುತ್ತೆ ಈ ವರ್ಷನೂ 6000 ಇಲ್ಲ 6000ಕ್ಕೂ ಕಡಿಮೆ ಜನ MTech ಎಂಟ್ರೆನ್ಸ್ ಎಕ್ಸಾಮ್ನ ಬರೆದಿದ್ದಾರೆ ಅಂತ. ರ್ಯಾಂಕ್ನ ಯಾವ ಥರ ಪ್ರಿಡಿಕ್ಟ್ ಮಾಡಬೇಕು ಅಂದರೆ 40+ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ, ಅವರು 100 to 200 ಅಷ್ಟು ಮಾತ್ರ ರ್ಯಾಂಕು ವೇರಿ ಆಗುತ್ತೆ ಕಂಪೇರ್ ಟು ಲಾಸ್ಟ್ ಇಯರ್. ಅದೇ 30+ ತಗೊಂಡಿರೋರ್ಗಾದ್ರೆ ಲಾಸ್ಟ್ ಇಯರ್ ರ್ಯಾಂಕ್ ಕಂಪೇರ್ ಮಾಡಿದ್ರೆ 200 to 400 ರ್ಯಾಂಕು ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, A ಅನ್ನೋ ಸ್ಟೂಡೆಂಟ್ 48 ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ಅವ್ರದ್ದು ರ್ಯಾಂಕ್ ಎಷ್ಟಿತ್ತು ಲಾಸ್ಟ್ ಇಯರು? 1506 ಇತ್ತು. ಅವ್ರದ್ದು ಈ ವರ್ಷ ರ್ಯಾಂಕ್ ಎಷ್ಟು ಬರ್ಬೋದು? 100 to 200 ವೇರಿ ಆಗುತ್ತೆ ಅಂದರೆ. ಸೊ 1500 to 1700 ಒಳಗಡೆ ರ್ಯಾಂಕ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್, P ಅನ್ನೋ ಸ್ಟೂಡೆಂಟ್ಸ್ದು 33 ಇತ್ತು ಮಾರ್ಕ್ಸು. ಅವ್ರದ್ದು ಎಷ್ಟು ಬಂದಿತ್ತು ಲಾಸ್ಟ್ ಇಯರ್ ರ್ಯಾಂಕು? 4375 ಇತ್ತು. ಎಷ್ಟು ರ್ಯಾಂಕ್ ವೇರಿ ಆಗ್ಬೋದು? 200 to 400. ಸೊ 4200 to 4600 ಒಳಗಡೆ ಅವ್ರ ರ್ಯಾಂಕು ಈ ವರ್ಷ ಬರುತ್ತೆ. ಸೊ ಈ ಥರ ನೀವು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡಬೇಕು. ಆಗಲೇ ಹೇಳ್ದಂಗೆ ಲಾಸ್ಟ್ ಇಯರ್ದು ಕೆಲವು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಅದನ್ನು ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ನೀವು ಈಸಿಯಾಗಿ ರ್ಯಾಂಕ್ನ ಐಡೆಂಟಿಫೈ ಮಾಡೋದಕ್ಕೆ ಲಾಸ್ಟ್ ಇಯರ್ದು ಒಂದಷ್ಟು ಸ್ಟೂಡೆಂಟ್ಸ್ದು ಲಿಸ್ಟ್ ಮಾಡಿದ್ದೀನಿ ಅಂದರೆ ಅದನ್ನು ಈಗ ನೋಡೋಣ ಬನ್ನಿ. 37 ಮಾರ್ಕ್ಸು. ಅವ್ರಿಗೆ ರ್ಯಾಂಕ್ ಎಷ್ಟು ಬಂದಿತ್ತು ಲಾಸ್ಟ್ ಇಯರು? 3305 ಇದೆ. ಸೊ ನೀವು ಈ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 3500 to 3700 ಒಳಗಡೆ ನೀವು ಈ ವರ್ಷ ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಥರ 40 ಮಾರ್ಕ್ಸ್. ಲಾಸ್ಟ್ ಇಯರ್ ಎಷ್ಟು ಬಂದಿತ್ತು ಅವ್ರದ್ದು? 2779 ಇದೆ. ಸೊ ಈ ವರ್ಷ ನೀವು 2700 to 2900 ಒಳಗಡೆ ನೀವು ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 51 ಮಾರ್ಕ್ಸ್ಗೆ ಎಷ್ಟು ಬರುತ್ತೆ ರ್ಯಾಂಕು? ಲಾಸ್ಟ್ ಇಯರು 1403 ಇದೆ. ಸೊ ಈ ವರ್ಷ ನೀವು 1300 to 1500 ಒಳಗಡೆ ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 50 ಅಬೋವ್ ತಗೊಂಡ್ರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ RV ರಾಮಯ್ಯ ಕಾಲೇಜ್ ಸಿಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದೇ ಥರ 28 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಎಷ್ಟು ಬಂದಿದೆ ರ್ಯಾಂಕು? 5386 ಇದೆ. ಸೊ ಈ ವರ್ಷ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? 5100 to 5500 ಒಳಗಡೆ ನೀವು ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಥರ ನೀವು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡಬೇಕು. ಒನ್ಸ್ ರ್ಯಾಂಕ್ ಪ್ರಿಡಿಕ್ಟ್ ಮಾಡಾದ್ಮೇಲೆ ಕಾಲೇಜಸ್ನ ಯಾವ ಥರ ಲಿಸ್ಟ್ ಔಟ್ ಮಾಡೋದು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಒಂದು ಲಿಸ್ಟ್ ಮಾಡಿದ್ದೀನಿ ಅಂತೆಲ್ಲ ರ್ಯಾಂಕ್ ಆಫ್ ಸ್ಟೂಡೆಂಟ್ಸ್ದು, ಅದು ನೋಡೋಣ ಬನ್ನಿ. ಈ ಲಿಸ್ಟ್ ಬಂದ್ಬಿಟ್ಟು 2023 ಪಾಸ್ ಔಟ್ ಆದಂತಹ MTech ಸ್ಟೂಡೆಂಟ್ಸ್ನ ರಿಸಲ್ಟ್ ಡೇಟಾ. ಸೊ ನೀವು ಈ ವರ್ಷ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೋಡ್ಕೊಳ್ಳಿ, ಆ ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಬಂದಿದೆ ಅಂತ ಲಾಸ್ಟ್ ಇಯರು ನೋಡ್ಕೊಳ್ಳಿ. ಸೊ ಈಸಿಯಾಗಿ ನೀವು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ವರ್ಷ A ಅನ್ನೋ ಸ್ಟೂಡೆಂಟ್ಸು 51 ಮಾರ್ಕ್ಸ್ ಬಂದಿದೆ. ಅವ್ರಿಗೆ ಲಾಸ್ಟ್ ಇಯರ್ ಎಷ್ಟು ರ್ಯಾಂಕ್ ಬಂದಿತ್ತು? 1403 ಇದೆ. ಸೊ ಈ ವರ್ಷ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? 1300 to 1500. ಸೊ ಈ ಥರ ನೀವು ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅಂತ ಈ ಲಿಸ್ಟಲ್ಲಿ ನೋಡ್ಕೊಳ್ಳಿ. ಆ ಮಾರ್ಕ್ಸ್ಗೆ ಎಷ್ಟು ಬಂದಿದೆ ರ್ಯಾಂಕ್ ಅಂತ ನೋಡ್ಕೊಬಿಟ್ಟು ನೀವು ಈ ವರ್ಷ ಈಸಿಯಾಗಿ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ಬೋದು. ನೀವು ಇಲ್ಲಿ ಗಮನ ಹರಿಸಿದ್ರೆ 45 ಅಂತ ಇಬ್ಬರದ್ದು ಸೇಮ್ ಮಾರ್ಕ್ಸ್ ಬಂದಿದೆ, ಬೃಂದೇಶು ನಿರಂಜನ್ ಅಂತ. ಮಾರ್ಕ್ಸು ಸೇಮ್ ಇದ್ದಾಗ ಏನಾಗುತ್ತಪ್ಪ ಅಂದರೆ ನಿಮ್ಮ ಇಂಜಿನಿಯರಿಂಗ್ ಪರ್ಸೆಂಟೇಜ್ ನೋಡ್ತಾರೆ. ಯಾರಿಗೆ ಇಂಜಿನಿಯರ್ ಪರ್ಸೆಂಟೇಜು ಚೆನ್ನಾಗಿ ಬಂದಿರುತ್ತೋ ಕಂಪೇರ್ ಟು ಅದರ್ ಪರ್ಸನ್, ದೇ ವಿಲ್ ಗಾಟ್ ದ ಗುಡ್ ರ್ಯಾಂಕ್. ಇಲ್ಲಿ ಬೃಂದೇಶ್ದು ಪರ್ಸೆಂಟೇಜ್ ಚೆನ್ನಾಗಿರೋದ್ರಿಂದ ನಿರಂಜನ್ಗಿನ್ನ ತುಂಬ ಒಳ್ಳೆ ರ್ಯಾಂಕ್ ಸಿಕ್ಕಿದೆ. ಸೊ ಈ ಥರ ಮೀನ್ಸ್ ನೀವು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡಾದ್ಮೇಲೆ ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಮಿನಿಮಮ್ ಅಂದರೆ ಒಂದು 10 ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಕಟ್ ಆಫ್ ತೊಗೊಳ್ಳಿ, ಫಸ್ಟ್ ರೌಂಡು ಸೆಕೆಂಡ್ ರೌಂಡು KE ವೆಬ್ಸೈಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಇರುತ್ತಲ್ಲ, ಆ ರ್ಯಾಂಕ್ಗೆ ಯಾವ್ಯಾವ ಕಾಲೇಜಲ್ಲಿ ಲಾಸ್ಟ್ ಇಯರು ಸೀಟ್ ಸಿಕ್ಕಿದೆ ಆ ಒಂದು 10 ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೊಬಿಟ್ಟು ಗೂಗಲ್ ಮಾಡಿ ಯಾವ ಕಾಲೇಜು ಚೆನ್ನಾಗಿದೆ. ಇಲ್ಲ ನೀವು ಪ್ಲೇಸ್ಮೆಂಟ್ಗೋಸ್ಕರ ಆದರೆ ಆ ಕಾಲೇಜ್ ವಿಸಿಟ್ ಮಾಡಿಬಿಟ್ಟು ಫೈನಲ್ ಇಯರ್ ಸ್ಟೂಡೆಂಟ್ಸ್ನ ವಿಚಾರಿಸಿ ಪ್ಲೇಸ್ಮೆಂಟ್ ಹೇಗಾಗ್ತದೆ ಅಂತ. ಸೊ ಈ ಒಂದು ಬೇಸಿಸ್ ಮೇಲೆ ನೀವು ಆ 10 ಕಾಲೇಜಸ್ ಇರುತ್ತಲ್ಲ, ಅದರಲ್ಲಿ ಯಾವುದಕ್ಕೆ ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ ಕೊಡಬೇಕು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಈ ಒಂದು ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜಸ್ನ ಪ್ರಿಯಾರಿಟಿ ವೈಸು ಆ್ಯಡ್ ಮಾಡ್ಬೋದು. ಸೊ ಇದು ಗೈಸ್, ವಿಡಿಯೋ ಇಷ್ಟ ಆದರೆ
ವಿಡಿಯೋಯಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.